ಇವತ್ತೆಲ್ಲ ಕೂಡ ಏನು TP ಐತಿ, ಮಂತ್ರಿ ಯಾರು ಬರ್ತಾರ ಅನ್ನೋದು ತಾವೆಲ್ಲ ಲಕ್ಷ್ಯ ಬಿಟ್ಟು ಕೇಳ್ರಿ. ಸರಿಯಾಗಿ 10 ಆಗಲಿ 10:15 ತಂದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿಯವರು ಕೂಡ ಬರ್ತಾರನ್ನುವಂಥ ನಿರೀಕ್ಷೆ ಈಗಾಗಲೇ ಸ್ವಲ್ಪ ವಿದ್ಯಮಾನ ನಡೀತಾ ಇದ್ದಾವೆ. ಅದೇ ರೀತಿಯಾಗಿ ನಮ್ಮ ಕಾನೂನು ಸಚಿವರಾಗಿರ್ತಕ್ಕಂಥ ಮುಖ್ಯಮಂತ್ರಿಯವರು ಕೂಡ ಅವ್ರಿಗೇನೋ ಇಲ್ಲ ನಾಳೆ ಹೋಗಬೇಕು ಅದನ್ನ ಸಮಸ್ಯೆ ಬಗೆಹರಿಸಬೇಕಂತೇಳಿ HK ಪಾಟೀಲ್ ಕಾನೂನು ಸಚಿವರು ಕೂಡ ಇಲ್ಲಿ ಬರ್ತಾ ಇದ್ದಾರೆ. ಅದಕ್ಕಾಗಿ ದಯವಿಟ್ಟು ತಾವೆಲ್ಲರೂ ಕೂಡ ಕಬ್ಬು ಬೆಳೆಗಾರರು ಮನ್ಯಾಗ ದಿವಸ ಕೆಲಸ ಇರೋಣ. ಈ ಸದಾ ಪಾಟ್ನಂದೇನು ಉದ್ಯೋಗಗಳು ಮಾಡ್ಕೊಂಡವ್ರ ಸರಿಯಾಗಿ 9:30 10 ಗಂಟೆಕಂದ್ರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಬರಬೇಕು. ಅಲ್ಲಲ್ಲಿ ದಯವಿಟ್ಟು ತಾವೇನು ಚಳವಳಿ ಮಾಡ್ತಾ ಇದ್ದೀರಾ ಆ ಚಳವಳಿಯನ್ನ ದಯವಿಟ್ಟು ನಮ್ಮ ವೈಯಕ್ತಿಕ ನಮ್ಮ ಊರಲ್ಲಿ ಇರ್ತಕ್ಕಂಥ ಸಾರ್ವಜನಿಕರು ತೊಂದರೆ ಕೊಡೋದು ಬೇಡ. ಇವತ್ತೇನಾದರೂ ನಮ್ಮ ಅದೇ ರೀತಿಯಾಗಿ ಬಿಜಾಪುರದಾಗ ಕೂಡ ಪ್ರತಿಭಟನೆ ಪ್ರಾರಂಭ ಐತಿ. ಬಿಜಾಪುರದಾಗ ಕೂಡ ನಿರಂತರವಾಗಿ ಪ್ರತಿಭಟನೆ ಪ್ರಾರಂಭ ಐತಿ. ಬಿಜಾಪುರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕೂಡ ಧರಣಿ ಪ್ರಾರಂಭ ಐತಿ. ಏನೋ ನಮ್ಮಲ್ಲಿ ಇರ್ತಕ್ಕಂಥ ಸಂಗಮೇಶ್ ಮತ್ತು ಕೋಲಾರ ಸೋಮು, ರಾಹುಲ್ ಕುಂಕಡೆ ನನಗೆ ಬೆಳಗ್ಗೆ ಫೋನ್ ಮಾಡಿದ್ರು. ಅಲ್ಲೂ ಕೂಡ ಇವತ್ತು ನಮ್ಮ ಯಾರೋ ಶಿವಾನಂದ ಪಾಟೀಲ ಮತ್ತು MB ಪಾಟೀಲ್ ಕೂಡ ಬರ್ತಾರನ್ನತ್ತಾರೆ. ಈ ಕಾವ ಇಡೀ ರಾಜ್ಯವ್ಯಾಪಿ ದೇಶವ್ಯಾಪಿ ಹಬ್ಬೈತಿ. ಕಾರ್ಖಾನೆ ಮಾಲೀಕರು ಮೋಸ ಮಾಡತ್ತಾರೋ, ಸರ್ಕಾರ ಮೋಸ ಮಾಡತ್ತೈತೆ ಅನ್ನುವಂಥ ಸಂದೇಶನ ಇವತ್ತ ಎಲ್ಲರಿಗೂ ಗೊತ್ತಾಗೈತಿ. ಕಬ್ಬು ಬೆಳೆಗಾರಿಗೆ ಗೊತ್ತಾಗೈತಿ, ರೈತರಿಗೆ ಗೊತ್ತಾಗೈತಿ. ಅದಕ್ಕಾಗಿ ಎಲ್ಲರೂ ಕೂಡ ಇವತ್ತ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಎಲ್ಲರೂ ವಕೀಲರು ಅವ್ರು ವಿಶೇಷವಾದ ಹೇಳಬೇಕು, ಧನ್ಯವಾದನೆ ಹೇಳಬೇಕು. ಇಡೀ ಬೈಕೌಟ್ ಮಾಡಿ ರೈತರ ಜೊತೆ ನಿಂತ ಎಲ್ಲದಕ್ಕೂ ನಾವು ನೀವು ಧೈರ್ಯದಿಂದ ಇರಲಿ ಅಂತ ಹೇಳ್ತಕ್ಕಂಥದ್ದು ಸೈನಿಕರು ಹೇಳತ್ತಾರೋ, ಎಲ್ಲ ರೈತ ಪರ ಸಂಘಟನೆಗಳು ಹೇಳತ್ತಾರೋ, ಕನ್ನಡ ಪರ ಸಂಘಟನೆಗಳು ಕೂಡ ಹೇಳ್ತಾ ಇದ್ದಾರೆ. ದಯವಿಟ್ಟು ನಾವು ಇವತ್ತು ಏನಾದರೂ ಕಾರ್ಖಾನೆಯವರ ಸಮಸ್ಯೆ ಬಗೆಹರಿಸದೆ ಹೋದ್ರ ಮತ್ತು ಅದೇ ರೀತಿಯಾಗಿ ನಾವು ಆ ಕಾರ್ಖಾನೆದ ಈಗ ನಮಗೆ ಅವ್ರಿಗೆ 200 ರೂಪಾಯಿ ಜಗಳ ಬಂದ, ಈಗ 3200 ರೂಪಾಯಿಗೆ ಬಂದರು, ಇನ್ನು 200 ರೂಪಾಯಿನ ಕೊಡ್ಲೇಬೇಕಂತೇಳಿ ಹಠ ಹಿಡಿದು ಅಕಸ್ಮಾತ್ ಅವ್ರು ಏನ್ರ ಇವತ್ತಿನ ವ್ಯವಹಾರ ಬಗೆಹರಿಸಿ ಗೌರವ ಸಿಗದೆ ಹೋದ್ರ ನಾವ ಸರ್ಕಾರಕ್ಕೆ ಇವತ್ತ HK ಪಾಟೀಲ್ ಅವರಿಗೆ ವಿನಂತಿ ಮಾಡ್ತಾ ಇದ್ದೀವಿ. 1 ಟನ್ ಕಬ್ಬಿಗೆ ಗೌರ್ಮೆಂಟ್ಕ 5,500 ರೂಪಾಯಿ 6,000 ಟ್ಯಾಕ್ಸ್ ಹೋಗ್ತತಿ. ರಾಜ್ಯ ಸರ್ಕಾರಕ್ಕ ಕೇಂದ್ರ ಸರ್ಕಾರಕ್ಕೂ ಕೂಡ ಇಷ್ಟಿದ್ರೆ 50% ಹಣ ಹೋಗ್ತತಿ. ಇದನ್ನೆಲ್ಲ ಭಯಪಡಕ್ಕೆ ಸಾಕಷ್ಟಿದ್ರ ನೀವು 1,000 ರೂಪಾಯಿ ಕೊಡ್ರಿ, ಅವರು 1,000 ರೂಪಾಯಿ ಕೊಡ್ರಿ ಅಂತೇಳಿ ನಿನ್ನೆ ಸಂದೇಶ ಕೊಟ್ಟದು. ಇವತ್ತ HK ಪಾಟೀಲ್ ಅವರ ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ನಮಗ ರೈತರಿಗೆ ಬೀದಿ ಒಳಗೆ ಕುಂತಕ್ಕಂಥ ಇಂಟ್ರೆಸ್ಟ್ ಇಲ್ಲ. ಇವತ್ತು ಬೆಲೆ ನಿಗದಿ ಆಗ್ಬೇಕಾಗೈತಿ. ನಾಳೆ ಕಾರ್ಖಾನೆಗಳು ಕೂಡ ಚಾಲೂ ಆಗ್ಬೇಕಂತೇಳಿ ಹೋರಾಟ ಮಾಡತ್ತ ನಾವು. ನೀವೇನಾರು ಇವತ್ತ ನಾವು ಯಾವುದಕ್ಕೂ ಸರಿಯಾಗಿ ಗೌರವ ಕೊಡದೆ ಹೋದ್ರ ನಾವ ಇದೇ 7ನೇ ತಾರೀಕು ಶುಕ್ರವಾರ 10 ಲಕ್ಷ ಸಂಖ್ಯೆ ಒಳಗ ಇವತ್ತ 10 ಟೋಲ್ ನಾಕಾದಲ್ಲಿ ಕಬ್ಬು ಬೆಳೆಗಾರರು ಸೇರ್ಬೇಕಂತೇಳಿ ನಮ್ಮ ಎಲ್ಲ ಕಬ್ಬು ಬೆಳೆಗಾರರು ದೇವರುಗಳು ತೀರ್ಮಾನ ಮಾಡ್ಯಾರು. ಏನು ಮಾಡೋಕ್ಕಾಗುದಿಲ್ಲ. ರಾಷ್ಟ್ರೀಯ ಹೆದ್ದಾರಿಯನ್ನ ಅದೇ ರೀತಿಯಾಗಿ ಅಲ್ಲೂ ಮಾಡ್ತಾರೋ, ಬಾಗೇವಾಡಿ ಟೋಲ್